ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವ ಎಲ್ಲ ಪೌರ ಕಾರ್ಮಿಕರಿಂದ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಟ್ಟಣ ಪಂಚಾಯಿತಿ ಕಟ್ಟಡದ ಮುಂದೆ ಎಲ್ಲ ಪೌರ ಕಾರ್ಮಿಕರಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಅಧಿಕಾರಿಗಳು ಆದ ಶಿವಶಂಕರ್ ಮಾಸ್ತಿಹೊಳಿ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ ಕೊಟ್ಲಿ ಮಂಚು ಕಡಕೋಳ ಅವರಿಗೆ ಎಲ್ಲ ಪೌರ ಕಾರ್ಮಿಕ ಸಿಬ್ಬಂದಿಗಳು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಕೂಡ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಂತರ ಇವರ ಅಭಿಪ್ರಾಯದ ಸಮಗ್ರ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಇವತ್ತು ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ 2ನೇ ಪಟ್ಟಣ ಪಂಚಾಯಿತಿ ಎಂಕೆ ಹುಬ್ಬಳ್ಳಿಯ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹೆಮ್ಮೆಯ ಗೌರವಾನ್ವಿತ ಪೌರ ಕಾರ್ಮಿಕರು ಮತ್ತು ಎಲ್ಲ ವಿವಿಧ ಸಿಬ್ಬಂದಿಗಳು, ಕಂಪ್ಯೂಟರ್ ಆಪರೇಟರ್, ವಾಟರ್ ಮ್ಯಾನ್ ಮತ್ತು ವಾಹನ ಚಾಲಕರು, ಬೀದಿ ನಿರ್ವಹಣೆ ಕಾರ್ಮಿಕರು, ಲೋಡರ್, ಕ್ಲೀನರ್, ಹೆಲ್ಪರ್, ಸ್ಯಾನಿಟರಿ ಸೂಪರ್ವೈಸರ್ಸ್, ಹೀಗೆ ವಿವಿಧ ಒಂದು ರೀತಿ ಆಯಾಮಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಎಲ್ಲ ಪೌರ ನೌಕರರು ಇವರೇ ನಮ್ಮ ಹೆಮ್ಮೆಯ ಪಟ್ಟಣ ಪಂಚಾಯಿತಿಯ ಒಂದು ರೀತಿ ನೌಕರರು. ವಿಶೇಷವಾಗಿ ಅದ್ಯಾಕೋ ಏನೋ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಬರೀ ಇವ್ರಿಗೆ ಕೆಲಸ ಮಾತ್ರ ತಗೋತಾರೆ. ಯಾಕಪ್ಪ ಅಂದರೆ ಬೆಳಿಗ್ಗೆ ಎದ್ದು ಪಟ್ಟಣ ಪಂಚಾಯಿತಿಯ ಪ್ರತಿ ವಾರ್ಡ್ಗಳಲ್ಲೂ ಇವರು ಕಸ ಗುಡ್ಸಕ್ಬೇಕು, ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಮಾಡೋಕ್ಕೆ ಈ ಪೌರ ಕಾರ್ಮಿಕರು ಬೇಕು. ತನ್ನ ಆರೋಗ್ಯ, ತನ್ನ ಕುಟುಂಬ ನಿರ್ವಹಣೆ ತಮ್ಮ ಲೆಕ್ಕಿಸದೆ. ಆದರೆ ಇದು ತಕ್ಕನಾಗಿ ನೀವು ನಗರಾಭಿವೃದ್ಧಿ ಇಲಾಖೆ ಸಚಿವರು ಮತ್ತು ಪೌರಾಡಳಿತ ಇಲಾಖೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಆಯ್ತಾ, ನೀವು ಬರೀ ಅವ್ರ ತಾವ ದುಡ್ಸ್ಕೊತಕ್ಕಂಥ ಕೆಲಸ ಮಾಡ್ತೀರಾ, ಪರಂತು ಅವ್ರಿಗೆ ತಕ್ಕನಾಗಿ ಯಾಕೆ ವೇತನ ಕೊಡ್ತಾ ಇಲ್ಲ? ನೋಡಿ, ಈಗ ಪಾಪ ಹೇಳ್ತವ್ರೆ 11 ತಿಂಗಳ ವೇತನ ಕೊಟ್ಟಿಲ್ವಂತೆ ನೀವು. ಆಯ್ತಾ, ಯಾಕೆ ಈ ರೀತಿ? ಅದೇ ಪೌರ ಕಾರ್ಮಿಕ ಸಂಘಟನೆಗಳು ಎಲ್ಲೆಲ್ಲಿ ಹುಬ್ಬಳ್ಳಿ ಆ ಕಡೆ ಎಲ್ಲ ಇದ್ದಾಗ ಮಹಾನಗರ ಪಾಲಿಕೆಯಲ್ಲೆಲ್ಲ ಕೊಡ್ತೀರಾ. ಆದ್ರೆ ಬಹುತೇಕ ಪಟ್ಟಣ ಪಂಚಾಯಿತಿಗಳ ಪರಿಸ್ಥಿತಿ ಮತ್ತೆ ಪುರಸಭೆಯ ಆಡಳಿತಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಇವತ್ತು ಸಾಂದರ್ಭಿಕವಾಗಿ ರಾಜ್ಯಾದ್ಯಂತ ನಡೀತಾ ಇದೆ. ವಿಶೇಷವಾಗಿ ಈಗ ನಾನು ಇರ್ತಕ್ಕಂಥದ್ದು ಎಂಕೆ ಹುಬ್ಬಳ್ಳಿ ಒಂದು ರೀತಿ ಪಟ್ಟಣದ ಪೌರ ಕಾರ್ಮಿಕರ ಪರಿಸ್ಥಿತಿ ನಾನು ನೋಡ್ದಂಗೆ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾರೆ. ಆಯ್ತಾ, ಆದ್ರೆ ಹಳೆ ಎಲ್ಲ ಚೀಫ್ ಆಫೀಸರ್ ತೆಗೆದಲ್ಲೂ ಸಹ ಅದೇ ರೀತಿ ಬಾಕಿ ವೇತನ ಮಾಡ್ಕೊಂತ ಬಂದಿದ್ದೀರಾ. ಇದು ಬಂದು ಈಗ 11 ತಿಂಗಳ ಒಂದು ರೀತಿ ಮಟ್ಟಿಗೆ ಬಂದಿದೆ. ಈ ರೀತಿ ಆಗ್ಬಿಟ್ರೆ ಆ ಪೌರ ಕಾರ್ಮಿಕರ ಪರಿಸ್ಥಿತಿ ಹೆಂಗೆ, ಅವ್ರ ಕುಟುಂಬದ ಪರಿಸ್ಥಿತಿ ಹೆಂಗೆ, ಅವ್ರ ಜೀವನ ಮಾಡೋದು ಹೆಂಗೆ, ಅವ್ರ ಆರೋಗ್ಯದ ಪರಿಸ್ಥಿತಿ ಹೆಂಗೆ? ದಯವಿಟ್ಟು ಜನಪ್ರತಿನಿಧಿಗಳು ಮತ್ತೆ ಮಾನ್ಯ ಸಚಿವರು ದಯವಿಟ್ಟು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಬರೀ ಕೆಲಸ ತಗೊಳೋದಲ್ಲ, ಅದ್ರ ತಕ್ಕನಾದವ್ರಿಗೆ ಸೂಕ್ತ ಪ್ರತಿ ತಿಂಗಳು ವೇತನ ಕೊಟ್ರೆ ಖಂಡಿತ ಅವರು ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂಥ ಹೇಳ್ತಾ, ವಿಶೇಷವಾಗಿ ನಾನು ಸಹ ಈ ಒಂದು ನಮ್ಮ ಹೆಮ್ಮೆಯ ಗೌರವಾನ್ವಿತ ಪೌರ ಕಾರ್ಮಿಕರ ಒಂದು ಪ್ರತಿಭಟನೆಗೆ ನಾನು ಸಹ ಬೆಂಬಲ ಕೊಡ್ತಾ, ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಅಥವಾ ಇವ್ರ ಬಗ್ಗೆ ಗೌರವ ಇದ್ರೆ ದಯವಿಟ್ಟು ಮಾನ್ಯ ಸಚಿವರು ದಯವಿಟ್ಟು ಗಮನ ಹರಿಸಬೇಕು. ಇವ್ರಿಗೆ ಅಗತ್ಯ ಒಂದು ರೀತಿ ಪೌರ ಕಾರ್ಮಿಕ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಹ ಮನವಿ ಮಾಡ್ಕೊಳ್ತೀನಿ. ಬೇಕೇ ಬೇಕು. ಅವ್ರು ಸ್ಟ್ರೈಕ್ ಮಾಡೋದು ಪರ್ಟಿಕ್ಯುಲರ್ ಬರೀ ಎಂಕೆ ಹುಬ್ಬಳ್ಳಿ ಅಂತ ಇಲ್ಲ, ರಾಜ್ಯಾದ್ಯಂತ ಅವ್ರ ಬೇಡಿಕೆ ಇದಾವ. ಅವ್ರ ಸಂಘದ ಅಧ್ಯಕ್ಷರು ಹೇಳ್ಯಾರ ಬೇಡಿಕೆ ಈಡೇರೋರು ನೀವು ಸ್ಟ್ರೈಕ್ ಮಾಡ್ರಂತ. ಈಗ ನಮ್ದು ಹಳಿ ಸ್ಯಾಲರಿ ಏನ್ ಕೊಡೋದಿದ್ರೆ ಅದು ಬೇರೆ ಇಶ್ಯೂ ಐತಿ, ಅದನ್ನ ನಾವು ಫಾಲೋ ಅಪ್ ಮಾಡಿವಿ. ನಾನು ಅದನ್ನೇ ಕೇಳ್ತಾ ಇರೋದು. ಈ ರಾಜ್ಯಾದ್ಯಂತ ಸಾಂಕೇತಿಕ ನಡೀತಾ ಇದೆ. ಏನ್ 11 ತಿಂಗಳು ಐತಲ್ಲ, ಆದಷ್ಟು ಬೇಗ ಕೊಡಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾವು ಪ್ರಪೋಸಲ್ ಕಳ್ಸಿವ್ರಿ ಆಲ್ರೆಡಿ. ಸ್ವಲ್ಪ ದೊಡ್ಡ ಮನ್ಸು ಮಾಡಿದ್ರೆ ಅವ್ರಿಗೂ ಗೊತ್ತಿರೋ ವಿಷಯ ಐತ್ರಿ. ಪ್ರಪೋಸಲ್ ಬೆಂಗಳೂರು ಕಳ್ಸಿವ್ರಿ. ಈಗ ಶಾಸಕರ ಜೊತೆ ಮಾತಾಡಿ ಬಂದ್ವಿ. ಅವರು ನಾಳೆ ಹೊಂಟ್ರೆ ಮುಖಕ್ಕೆ ಹಾಕಿಸ್ ಕೊಡ್ತೀನಿ ಅಂತ ಹೇಳ್ಯಾರ. ಬಂದ ತಕ್ಷಣ ಹಿಂದೆ ಇದ್ದಿದ್ದು ಚೀಫ್ ಆಫೀಸರ್ಗಳು ಪಾಪ ಇವಾಗ ಬಂದಿದ್ದೀರಾ ಬಿಡಿ. ನೀವು ಹಿಂದೆ ಇದ್ದಿದ್ದರೆಲ್ಲ ಮಾಡ್ಕೊ ಬಂದಿದ್ದಕ್ಕೆ ಇಲ್ಲಿ ಬಂದು ನಿಂತಿದೆ. ಪಾಪ ಅಧ್ಯಕ್ಷರಲ್ಲ ಇವಾಗ ಆಗಿದ್ದೀರಾ.
ದಯವಿಟ್ಟು ಇವ್ರಿಗೆ ಪೌರ ಕಾರ್ಮಿಕ ಪಾಪ ಕೆಲಸ ಮಾತ್ರ ಮಾಡ್ತಾರೆ ಸರ್ ಅವರು, ಅದು ತಕ್ಕನಾಗ ವೇತನ ಕೊಟ್ರೆ ಅವರು ಇನ್ನೂ ಹೆಚ್ಚಿನದಾಗಿ ಇದು ಮಾಡ್ಬೋದು. ನಾವು ಈ ಸರಿ SFC ಗ್ರಾಂಟ್ ನಮ್ಗೆ ಯಾವ ಡೆವಲಪ್ಮೆಂಟ್ ತಗೊಂಡಿಲ್ಲ, ಅವ್ರ ಸ್ಯಾಲರಿನ ಕೊಟ್ಟಿದ್ದೀವಿ. ಹಾಂ ಸರ್. ಹೋದ ವರ್ಷದ್ದು ಈ ವರ್ಷದಿಂದ ಸ್ಯಾಲರಿ ಕೊಡಕ್ಕೆ ಬರಂಗಿಲ್ಲ ಅಂತ ಹೋದ ವರ್ಷದ ಬಾಕಿ ತಂದು ಅದ್ರಾಗ ಕೊಟ್ಟಿವಿ. ಹಾಂ ಸರ್. ವಿಶೇಷ ಅಂತ ನಾನು ಹೇಳಿ ಹಾಂ ಅವ್ರಿಗೆ ಎಲ್ಲ ಸರ್ ಒಂದು 50 lakhs ಆಕೈತೆ ಹಾಂ ಸರ್. ಒನ್ ಟೈಮ್ ನೀವು ಕೊಟ್ಟರೆ ಅವ್ರು ಒಂದು 6 month ಎಲ್ಲ ಪೇಮೆಂಟ್ ಮಾಡಬೇಕು. ಅಲ್ಲ, ಅಂದಾಜು ಎಷ್ಟಿಂದ ಒಳಗಡೆ ಆಗ್ಬೋದು ಸರ್ ಇದು? ಅಂದಾಜು ಇವತ್ತು ಅಲ್ಲ, ನಿಮ್ ಪ್ರಕಾರ ಈಗ ನೀವು 1 month ಒಂದ್ ತಿಂಗಳೊಳಗಡೆ ಎಲ್ಲ 11 ತಿಂಗಳು ಕೊಡ್ಬೋದಾ ಸರ್? ನಿರೀಕ್ಷೆ ಗ್ರಾಂಟ್ ಬರ್ತಾರೆ ನೆಕ್ಸ್ಟ್ ಜನ ಸರ್, ಒಂದ್ ನಿಮಿಷ ನಿರೀಕ್ಷೆ ಮಾಡ್ಬೋದಾ ಅಂತ ಕೇಳ್ತಾ ಇದೆ. ಏನ್ ಸರ್? ಯಾಕಪ್ಪ ಅಂತಾರೆ ಯಾರು ಚೀಫ್ ಆಫೀಸರ್ ಮಾಡಿದ ಕೆಲಸ ನೀವು ಮಾಡ್ಬಿಡ್ತೀರಿ ಸರ್, ಅದಕ್ಕೆ ಏನಿಲ್ಲ. ಏನ್ ಸರ್? ನಮ್ ಪ್ರಯತ್ನ ನಾವು ಮಾಡತ್ತೀವಿ. ಹಾಂ ಸರ್. ಆಗುದೆಲ್ಲ ಮತ್ತೆ ಅಟ್ಲೀಸ್ಟ್ 11 ತಿಂಗಳದ್ ಬೇಡ ಸರ್, ಒಂದ್ ಅದ್ರೊಳಗೆ ಅರ್ಧ ಕೊಡಿಸ್ಬಿಡಿ ಸರ್ ಇನ್ನೊಂದ್ ತಿಂಗಳಿಗೆ. 3 ತಿಂಗಳು ಕೊಟ್ಟಿವಿ. ಹಾಂ ಸರ್. 5 ತಿಂಗಳು. ಹಾಂ ಸರ್. 5 ತಿಂಗಳು ಇನ್ನೊಂದು ಅರ್ಧ ಕೊಡಿಸ್ಬಿಡಿ ಸರ್ ಇನ್ನೊಂದ್ ತಿಂಗಳಿಗೆ ನೋಡೋಣ. ಏ ಸರ್, ದಯವಿಟ್ಟು. ಯಾವ್ದು ಇಡಂಗಿಲ್ರಿ. ಹಾಂ ಸರ್. ಫುಲ್ಲೇ ಕೊಡ್ತೀವಿ. ಒಂದ್ ಮನವಿ ಕೊಡಿ ಸರ್. ನಮ್ಮವ್ರ ಅದಾರ, ಹಾ, ನಾವು ಕಾಳಜಿನ ಮಾಡ್ತೀವಿ, ಅದೇನಿಲ್ಲ. ಮನವಿ ಕೊಡಿ. ಏನಿವತ್ತು ರಾಜ್ಯಾದ್ಯಂತ ಒಂದ್ ರೀತಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡ್ತವ್ರೆ. ವಿಶೇಷವಾಗಿ ನಾನು ಸಾಂಕೇತಿಕವಾಗಿ ಬಂದಿರತಕ್ಕಂಥದ್ದು ಒಂದ್ ರೀತಿ MKಹುಬ್ಳಿ ಪಟ್ಟಣ ಪಂಚಾಯಿತಿಯ ಒಂದ್ ರೀತಿ ಪೌರ ಕಾರ್ಮಿಕರ ಅವರು ಸಹ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾವ್ರೆ. ವಿಶೇಷವಾಗಿ ಸೂಕ್ತ ವೇತನ ಮತ್ತೆ ಸಾಕಷ್ಟು ಸೌಲಭ್ಯಗಳು ಇಲ್ಲದೆ ಇದ್ದ ಕಾರಣ ಪ್ರತಿಭಟನೆ ಮಾಡ್ತಾವ್ರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಹತ್ರ ಸರ್ ಹೇಳಿ, ರಾಜ್ಯಾದ್ಯಂತ ನಡೀತಾ ಇದೆ ಹೋರಾಟ, ವಿಶೇಷವಾಗಿ ನಿಮ್ಮ MKಹುಬ್ಬಳ್ಳಿಯ ಪೌರ ಕಾರ್ಮಿಕರ ಸಮಸ್ಯೆಗಳೇನು? ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಹಮ್ಮಿಕೊಂಡು ಕುರಿತು ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಮುಷ್ಕರವನ್ನು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ MKಹುಬ್ಬಳ್ಳಿಯಲ್ಲಿ ನಾವು ಕೂಡ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ವಿವಿಧ ಬೇಡಿಕೆಗಳೇನಪ್ಪ ಅಂದರೆ ಪೌರ ಕಾರ್ಮಿಕರನ್ನ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಬೇಕು, UGD ಕೊಡಬೇಕು, ಕ್ಯಾಶ್ಲೆಸ್ ಕೊಡಬೇಕು. ಅದೇ ರೀತಿ 2023-24ನೇ ಸಾಲಿನ ವಿಶೇಷ ನೇಮಕಾತಿ ಅಡಿಯಲ್ಲಿ ಪೌರ ಕಾರ್ಮಿಕರ ವೇತನವನ್ನು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಭರಿಸಬೇಕಂತ ಆದೇಶವನ್ನು ಏನು ಸರ್ಕಾರ ಮಾಡಿದೆ, ಆ ಆದೇಶವನ್ನು ಹಿಂತೆಗೆದುಕೊಂಡು ಸರ್ಕಾರ ಮಟ್ಟದಲ್ಲಿ ಪೌರ ಕಾರ್ಮಿಕರ ವೇತನವನ್ನು ಭರಿಸುವಂಥ ಕೆಲಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳಲಾಗುವುದು. ಎಷ್ಟು ತಿಂಗಳಿಂದ ಈಗ ನಿಮ್ದು ಎಷ್ಟು ತಿಂಗಳಿಂದ ವೇತನ ಬಾಕಿ ಇದೆ? MKಹುಬ್ಬಳ್ಳಿ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ MKಹುಬ್ಬಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ 2024ನೇ ಸಾಲಿನಲ್ಲಿ 17 ಜನ ಪೌರ ಕಾರ್ಮಿಕರನ್ನ ನೇಮಕ 17 ಜನ ಪೌರ ಕಾರ್ಮಿಕರನ್ನ ನೇಮಕಾತಿಯನ್ನು ಮಾಡ್ಕೊಂಡಿತ್ತು. ಅದೇ ರೀತಿ ಅಲ್ಲಿಂದ ಇಲ್ಲಿವರೆಗೆ ಕೇವಲ 6 ತಿಂಗಳ ವೇತನವನ್ನು ಕೊಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಅಂದರೆ 11 ತಿಂಗಳ ವೇತನ ಕೊಡಬೇಕು. ಇದರಿಂದಾಗಿ ಪೌರ ಕಾರ್ಮಿಕರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸಂತೆ ಕಿರಾಣಿ ಮುಂತಾದ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಘನ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಪೌರ ಕಾರ್ಮಿಕರ ವೇತನವನ್ನು ಬಿಡುಗಡೆ ಮಾಡಿ ನಮ್ಮ ಸಂಕಷ್ಟಗಳನ್ನೆಲ್ಲ ಪರಿಹಾರ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿಯಿಂದ ಕೇಳ್ಕೊಳ್ತಿದ್ದೀವಿ. ಮಲಪ್ರಭಾ ಮಲ್ಕರಿ ಇಲ್ಲಿ ಪೌರ ಕಾರ್ಮಿಕರ ಯಾವಾಗಿಂದ ಸಮಸ್ಯೆ ಐತಿ? ಎಷ್ಟು ದಿನದ್ದು ಪೇಮೆಂಟ್? 11 ತಿಂಗಳು ಸರ್. 11 ತಿಂಗಳು. ಮತ್ತೆ ಹೆಂಗ್ ಮಾಡ್ತಾ ಇದೀರಿ? ಬಾಳ ಗೋಳಾಯ್ತು ನಮ್ದು. ಬಾಳ ಕೇಳಿದ್ರೆ ಏನ್ ಮಾಡ್ತಾವ್ರೆ? ಸಾಲು ಅಲ್ಲಮ್ಮ, ಕೇಳಿದ್ರೆ ಏನ್ ಹೇಳ್ತಾವ್ರ ನಿಮ್ಮ ಅಧಿಕಾರಿಗಳು? ಬಾಳ ಮಾಡ್ತೀವಿ ಅಂತ 11 ತಿಂಗಳಿಂದ ದೂಕ ಅಂತ ಬಂದು ಸರ್. ಏನಾರು ಮಾಡ್ಬೋದಾ? ನಿರೀಕ್ಷೆ ಮಾಡ್ಬೋದಾ ಈ ಸಲ ಆದ್ರೂ? ಒಂದ್ಸಲ ಮಾಡ್ತಾನೆ ಸರ್. ಮಾಡ್ತಾನೆ ಏನ್ ಮಾಡ್ತಾರೆ ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪಾ ಅಂತಂದ್ರೆ ಮಾನ್ಯ MKಹುಬ್ಬಳ್ಳಿ ಪಟ್ಟಣದ ಪೌರ ಕಾರ್ಮಿಕರ ಪರಿಸ್ಥಿತಿ. ದಯವಿಟ್ಟು ಇದನ್ನ ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ, ಮತ್ತೆ ಅಧಿಕಾರಿಗಳ ಗಮನಕ್ಕೂ ತಗೋತಾ ಇದ್ದೀನಿ. ದಯವಿಟ್ಟು ನಿಮ್ಗೇನಾರು ಈ ಒಂದು ಪೌರ ಕಾರ್ಮಿಕರ ಬಗ್ಗೆ ನಿಮ್ಗೇನಾರು ಗೌರವ, ಸ್ವಲ್ಪ ಮಾನವೀಯತೆ ಇದ್ರೆ ದಯವಿಟ್ಟು ಕೂಡಲೇ ಆ ಒಂದು ಅಗತ್ಯ ವೇತನ ಮತ್ತೆ ಅವರು ಇರ್ತಕ್ಕಂಥ ಬೇಡಿಕೆಗಳನ್ನ ದಯವಿಟ್ಟು ಈಡೇರಿಸಿ ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಈ ಪೌರ ಕಾರ್ಮಿಕರ ಸಮಸ್ಯೆಗಳು ಈಡೇರಬಹುದಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.